ಇನ್ನು ಮೃತ ಪರಶುರಾಮ್ ಪತ್ನಿ ಶ್ವೇತಾ ಅವರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಫೋನ್ನಲ್ಲಿ ಮಾತಾಡಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಾಂತ್ವನ ಹೇಳಿದ್ದಾರೆ. ಮೊನ್ನೆಯಷ್ಟೇ ಸಾವನ್ನಪ್ಪಿರುವಂತಹ PSI ಅನುಮಾನಾಸ್ಪದ ಸಾವು ಪ್ರಕರಣ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಅವರು ಸಾಕಷ್ಟು ಒಂದು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈಗ ಬಹಳ ಅನ್ಯಾಯ ಆಗಿದೆಯಮ್ಮ, ಧೈರ್ಯ ತಗೋಬೇಕು ನೀವು ಅಂತ ಹೇಳಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ನಾನೇ ಬಂದು ಭೇಟಿ ಮಾಡ್ತೀನಿ, ಖಂಡಿತವಾಗ್ಲೂ ಹೋರಾಟ ಮಾಡೋಣ, ನಿಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾನು ಜೊತೆಯಲ್ಲಿರ್ತೀನಿ. ಶಾಸಕ ರಾಜೀನಾಮೆ ಕೊಡಬೇಕು, ಅವ್ರ ಪುತ್ರ ಅರೆಸ್ಟ್ ಆಗಬೇಕು, ಖಂಡಿತವಾಗ್ಲೂ ಅದನ್ನ ಮಾಡಿಸ್ತೀವಿ ನಾವು ಅಂತ ಹೇಳಿ ಧೈರ್ಯದಿಂದಿರಿ ಅಂತ ಹೇಳಿ ಸಾಂತ್ವನ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದು ಮನುಷ್ಯರ ಈ ತರ ಸಾವು ವಯಸ್ಸಿಗೆ ಜೀವನದಲ್ಲಿ ತುಂಬಾ ದೇವರು ಪರೀಕ್ಷೆ ಮಾಡ್ತಿದ್ದಾರೆ. ಜೀವನದಲ್ಲಿ ಬಹಳ ಕಷ್ಟನೂ ಪಡಬೇಕು. ಹೊಟ್ಟೆಲಿದೆ ಅಂತ ಅಂದ್ರು ಬಹಳ ನೋವಾಯ್ತಮ್ಮ. ಬರ್ತೀನಮ್ಮ, ನಾನು ಬರ್ತೀನಿ, ಧೈರ್ಯವಾಗಿರಮ್ಮ, ಧೈರ್ಯವಾಗಿ ನಾವು ಸ್ವಲ್ಪ ಭೇಟಿ ಮಾಡ್ತೀನಮ್ಮ. ಏನಿದ್ರು ಸಮಸ್ಯೆ ಸಾಲ್ವ್ ಮಾಡೋಣ, ಹೋರಾಟ ಮಾಡೋಣ. ಬರ್ತೇನೆ ತಾಯಿ, ಬರ್ತೀನಿ, ನಾವು ನೋವು ಮಾಡೋಣ, ಮಾಡ್ತೀನಿ. ದೇವರ ಟೈಮಿಲ್ಲ, ಬರೋನೇ ಭೇಟಿ ಮಾಡ್ತೀನಮ್ಮ. ಅಣ್ಣ ಅಂತ ತಿಳ್ಕೊಂಬ, ನಾನು ಕಷ್ಟ ಸುಮ್ಮನೆ ಇರ್ತೀನಮ್ಮ, ಬೇಜಾರು ಮಾಡ್ತೀನಿ. ಯಾಕೆಂದ್ರೆ ಎಂಥವ್ರು ಈ ವಯಸ್ಸಿನಲ್ಲಿ ಆ ನೋವಿಂದ ಹೊರಬರೋದು. ಇನ್ನು ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಪತ್ನಿಗೆ ಸರ್ಕಾರದಿಂದ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. ಪರಿಹಾರ ಮತ್ತು ಉದ್ಯೋಗ ನೀಡುವ ಕೆಲಸ ಆಗತ್ತೆ, ಉದ್ಯೋಗದ ಬಗ್ಗೆ CM ಮತ್ತು ನಾನು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಕೊಡ್ತೇವೆ, ಕೆಲಸ ಕೊಟ್ಟಿದ್ದೀವಲ್ಲ. CODಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CODಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CODಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ